ಇದು ಇದೇ ತಿಂಗಳು 24ರಂದು ಮದುವೆ ನಿಶ್ಚಯವಾಗಿದ್ದ ಫೈರೋಜ್ನ ದುರಂತ ಅಂತ್ಯದ ಕಥೆಯಾಗಿದೆ. ರಾಜಕೀಯ ಪ್ರೇರಿತವಾಗಿ ಇದೊಂದು ಹತ್ಯೆ ನಡೆದಿದೆ ಅಂತ ಹೇಳಿ ಆರೋಪ ಕೇಳಿ ಬಂದಿದೆ. ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಫೈರೋಜ್ ಪಠಾಣ್ನ ಧಾರವಾಡ ನಗರದ ಮನೆಯಲ್ಲಿಯೇ ಭರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಕಾಂಗ್ರೆಸ್ ಮುಖಂಡ ಧಾರವಾಡ ನಗರದ ಹಾಶ್ಮಿ ನಗರದಲ್ಲಿರುವಂತಹ ಮನೆಯಲ್ಲಿಯೇ ಫೈರೋಜ್ನನ್ನ ಹತ್ಯೆ ಮಾಡಲಾಗಿದೆ. ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಫೈರೋಜ್ ರಾಜಕೀಯವಾಗಿ ಬೆಳೆದಿದ್ದ. ಫೈರೋಜ್ ಪಠಾಣ್ ಮದುವೆಯ ತಯಾರಿಯಲ್ಲಿ ಬ್ಯುಸಿಯಾಗಿದ್ದ ವೇಳೆ ಈ ರೀತಿಯಾಗಿ ಮಾರಾಮಾರಿ ನಡೆಸಿ ಕೊಲೆಯನ್ನ ಮಾಡಲಾಗಿದೆ. ಮನೆಯ ಮುಂಭಾಗದಲ್ಲಿ ಮಾತನಾಡುತ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ದುಷ್ಕರ್ಮಿಗಳು ಚಾಕು ಹಾಕಿದ್ದಾರೆ. ಮನೆಯ ಒಳಗೆ ಹೋಗಿ ರೂಮ್ನಲ್ಲಿ ಬಾಗಿಲು ಹಾಕಿಕೊಂಡ್ರೂ ಕೂಡ ಬಿಡಲಿಲ್ಲ. ರೂಮ್ಗೆ ಹೋದ್ರೂ ಸಹ ಬಾಗಿಲು ಮುರಿದು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. 4 ಜನರಿಂದ ರೂಮ್ ಒಳ ಹೊಕ್ಕು ಭರ್ಬರ ಹತ್ಯೆ ಮಾಡಲಾಗಿದೆ. ಮನೆಯವರಿಂದ ಸ್ಥಳೀಯ ವ್ಯಕ್ತಿಯಿಂದಲೇ ಹತ್ಯೆಯಾಗಿದೆ ಎಂಬಂತಹ ಆರೋಪ ಕೇಳಿ ಬಂದಿದ್ದು, ಜೊತೆಗೆ ಗೆಳೆಯರೇ ಸೇರಿ ಹತ್ಯೆ ಮಾಡಿದ್ದಾರೆ ಅಂತಲೂ ಕೂಡ ಆರೋಪಿಸಿದ್ದಾರೆ. ಸ್ಥಳದಲ್ಲಿ ನಡೆದ ಎಲ್ಲಾ ಘಟನೆಯೂ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸಿಸಿ ಕ್ಯಾಮೆರಾ ದೃಶ್ಯ ಆಧರಿಸಿ ಇದೀಗ ಆರೋಪಿಗಳಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಸದ್ಯ ಸ್ಥಳಕ್ಕೆ ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಇದೇ ತಿಂಗಳು 24ರಂದು ಮದುವೆ ನಿಶ್ಚಯವಾಗಿತ್ತು. ಈಗಾಗಲೇ ಎಂಗೇಜ್ಮೆಂಟ್ ಕೂಡ ಆಗಿತ್ತು ಫೈರೋಜ್ಗೆ. ಈ ಸಂದರ್ಭದಲ್ಲಿಯೇ ಈ ರೀತಿಯಾಗಿ ಫೈರೋಜ್ ದುರಂತ ಅಂತ್ಯ ಕಂಡಿದ್ದು, ಇದು ನಿಜಕ್ಕೂ ಕೂಡ ಧಾರವಾಡ ಜನರನ್ನ ಬೆಚ್ಚಿ ಬೀಳಿಸಿದೆ. ಹೊರಗಡೆ ಕುಂತಿದ್ದ ಒಂದು ಹುಡುಗ ಬಂದ. ಅಲ್ಲೇ ಸಿಸಿ ಕ್ಯಾಮ್ರಾ ಐತಿ, ಅಲ್ಲೇ ಚೆಕ್ ಮಾಡಿದ್ರು. ಅವರು 4-5 ಮಂದಿ ಇದ್ರ. ಆ ಹುಡುಗ ಬಾಜು ಕುಂತಿದ್ದಲ್ಲ, ಆ ಹೊಡೆದ ಫೈರ್ ನನ್ನ ಮಗ ಓಡಿ ಒಳಗೆ ಹೋದ. ಹೋಗಿ ಬಾಕ್ಲ ಹಾಕೊಂಡ. ಆ ಬಾಕ್ಲ ಮುರಿದು ಹೊಡ್ತಾರ. ಏನು ತೊಗೊಂಡಿದ್ರು ಕೈಯಾಗ? ಏನು ಚಾಕು ಏನಿತ್ತು? ಚಾಕು ಇಲ್ಲ. ಪರಿಚಯ ಇರ್ಬೋದ್ರಿ. ಅವನ ದೋಸ್ತರ ವೈರಿ ಇದ್ರ. ನಮಗ ಹೊಡೆದ್ರ, ಆ ಹುಡುಗಿಗೂ ಹೊಡೆದ್ರ, ಆ ಗ್ಯಾಸಿನ ಕಟ್ಟಿಗೆ ಹಿಂಗ ಇದು ಮಾಡಿ ಹೊಡೆದ್ರ. ನಮಗೂ ಹೊಡೆದ್ರು. ಆಮೇಲೆ 2 ಮೊಬೈಲ್ ತಗೊಂಡ್ಬಿಟ್ರು. ಆಮೇಲೆ ಮದುವೆ ರೊಕ್ಕ ಇದ್ದು 15 ದಿನ 24 ಅದ ಕೊಟ್ಟು ಬಂದ. ಅವನ ಕುಂತು ಗೊತ್ತಿಲ್ಲ ರೀ. ಒಟ್ಟು ದೋಸ್ತ ಸರಿ ಇದ್ದಿರ್ತಿಲ್ಲ. ಯಾವ ದೋಸ್ತರು ಅದಾರು ಯಾರಿಗೂ ಗೊತ್ತಿಲ್ಲ ರೀ. ಏನು ಹೊರಗಿಂದ ನಮ್ಗೇನು ಗೊತ್ತಾಗ. ಹೊರಗಿಂದ ನನಗೆ ಏನು ನಮ್ಗೇನು ಗೊತ್ತಾಗ್ಬೇಕು, ನಮ್ಗೇನು ಗೊತ್ತಿಲ್ಲ. ಅಷ್ಟ ದೋಸ್ತ ಸರಿ ಇದ್ದಿರ್ಕಿಲ್ಲ. ಬಿಬಿ ಆಯಿಷಾ. ಇದೇ ತಿಂಗಳ 24ಗೆ ಮದುವೆ ಇತ್ತು. ಮದುವೆ ಕಾರ್ಡ್ ಕೊಡ್ಕೊಂತ ಅಡ್ಡಾಡ್ತಾ ಇದ್ದ. ನಾಡ್ದು ಬೆಂಗಳೂರು ಹೊಂಟಿದ್ದೀವಿ ನಮ್ಮ ಸ್ಟೇಟ್ ಲೀಡರ್ಸಿಗೆ ಮದುವೆ ಕಾರ್ಡ್ ಕೊಡೋಕೆ. CCTV ಫುಟೇಜ್ ಚೆಕ್ ಮಾಡಿರಿ ನೀವು. ಇಲ್ಲೇ ಬಂದು ನಿಂತು ಅವನ ಜೊತೆ ಮಾತಾಡಿ ಅವ್ರ ತಾಯಿಗೆ ಸಲಾಮ್ ಮಾಡಿ ಅವ್ನಿಗೆ ಇಲ್ಲಿ ಫಸ್ಟ್ ಚಾಕು ಹಾಕ್ಯಾನ ಶಾ ಅಂಥೇಳಿ. CCTVದಾಗ ಕ್ಲಿಯರ್ ಕಾಣ್ತೈತಿ. ಒಳಗೆ ಓಡೋಗ್ಯಾನ ಇವನು. ಬಾಗ್ಲ ಬಂದ್ ಮಾಡ್ಕೊಂಡಾನ. ಬಾಗ್ಲ ಹೊಡೆದ 5 ಮಂದಿ ಒಂದು ಮರ್ಡರ್ ಮುಗಿಸಿದ್ರು ಅವನಿಗೆ. ಅವ್ರ ಅಕ್ಕ ಅವ್ರವ್ವ ಬಿಡ್ಸಾಕೆ ಹೋದ್ರೆ ಹೊಲಿ ಮೇಲೆ ಹೊಲಿ ಮೇಲೆ ಅವ್ರ ತಂಗಿದ ಮುಖ ಹಾಕಕ್ಕೆ ಹೋಗ್ಯಾರ. ಅಂಥ ಬಾರ್ಬರಿಕ್ ದುರ್ದೈವ ರಾಕ್ಷಸಗೂ ಮಾಡಲ್ಲ ಹಂಗೆ ಯಾರು. ಇದು ರಾಜಕೀಯ ಪ್ರಯುಕ್ತ ಹಾಗೂ ಹಳೆ ದ್ವೇಷಿ ಹಿನ್ನೆಲೆದು ಮಾಡಿದ್ದಾರೆ. ನಾವು 6 ತಿಂಗಳ ಹಿಂದೆ ಕಂಪ್ಲೇಂಟ್ ಕೊಟ್ಟಿವಿ ಕಮಿಷನರ್ ಆಫೀಸ್ದಲ್ಲಿ. ನಾನು ನಿಮಗೆ ಎಲ್ಲರೂ ಕಾಪಿ ಹಾಕ್ತೇನೆ. ನಾವು ಕಂಪ್ಲೇಂಟ್ ಕಾಪಿ ಕೊಟ್ಟಿದ್ದೀವಿ. ಮಾನ್ಯ ಕಮಿಷನರ್ ಸಾಹೇಬ್ರು ಇಲ್ಲೇ ಇದ್ದಾರೆ, ಅವ್ರು ಕೇಳಿ ನೀವು. ಕಂಪ್ಲೇಂಟ್ ಕಾಪಿ ಕೊಟ್ಟಿದ್ದೀವಿ. ನನಗೂ ಫೈರೋಜ್ ಪಠಾಣ್ಗೆ ಜೀವ ಬೆದರಿಕೆ ಇತ್ತು ಅಂಥೇಳಿ. ನೀವು ಕಂಪ್ಲೇಂಟ್ ಕಾಪಿಯಲ್ಲಿ ನೋಡಿ ಯಾರ್ದಾರ ಹೆಸರು ಹಾಕ್ಕೊಟ್ಟಿವಿ ಅಂಥೇಳಿ. ಅವರೇ ಮಾಡಿಸಿದ್ದಾರೆ ಇದು. ಅವನು ಏನು ಯಾವ್ದು ಜೊತೆ ಏನು ದುಶ್ಮನ್ ಇಲ್ಲ, ಏನಿಲ್ಲ. ಮದುವೆ 3 ತಿಂಗಳಾತ. ರಂಜಾನ್ ತಿಂಗಳಲ್ಲೇ ಮದುವೆ ಕಾರ್ಡ್ ಕೊಡಕ್ಕೆ ಓಡಾಡ್ತಾ ಇದ್ದಾನೆ. ಬೇಕಂತ ರಾಜಕೀಯ ಪೂರ್ವವಾಗಿ ಟಾರ್ಗೆಟ್ ಮಾಡಿ ಇಷ್ಟೆಲ್ಲ ಮಾಡಿದ್ದಾರೆ ಅವನಿಗೆ. ರಾಜಕೀಯದಲ್ಲಿ ಬೆಳಿಬಾರ್ದು, ಒಂದೇ ಸಮಾಜದಲ್ಲಿ ಬೆಳಿಬಾರ್ದು, ಒಬ್ರು ಯಾರು ಮುಂದೆ ಬರಬಾರ್ದು ಅಂಥೇಳಿ. ನಿಮ್ಮ ಕಂಪ್ಲೇಂಟ್ ಕಾಪಿ ಕಳಿಸ್ತೀನಿ, ನೀವೇ ನೋಡಿ ಯಾರಂತ, ಯಾರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಪರ್ಚೇಸಿದ್ರು ಇಲ್ಲೇ ಮನೆಯವ್ರದ್ದು.
ಇಲ್ಲೇ ಮನಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅವನು ಮೊಹಮ್ಮದ್ ಶಾ, ಈ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅವನು. ಅವ ಯಾರು ಟೀಮ್ದವ ತಿಳ್ಕೊರಿ ನೀವು. ಒಂದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ತೆಗೀರಿ, ನಿಮ್ಗೆ ಗೊತ್ತಾಗ್ತೈತಿ ಯಾವ ಟೀಮ ಎಲ್ಲಿ ಹುಡುಗ ಅಂತೇಳಿ. ಗೋಲು ಒಬ್ಬವನು, ಶಾ ಒಬ್ಬನ ಪರಿಚಯಿಸ್ತಿರ್ದಾರ, ಮಾಳಾಪುರ ಗೋಲು ಅಂತ. ಮಿಕ್ಕಿದ 3 ಮಂದಿ ಯಾರು ಗೊತ್ತಿಲ್ಲ. ಟೋಟಲ್ 5 ಜನ CCTV ಕಾಣ್ತಿದ್ದಾರೆ. ಇಲ್ಲಿ ಒಂದು CCTV ಕಾಣ್ತಿದ್ದಾರೆ. ಮಿಕ್ಕಿದವ್ರು ಯಾರದಾರ ಏನು ಗೊತ್ತಿಲ್ಲ. ಆದರೆ ಇದರಲ್ಲಿ ನಮ್ಮ ಸಮಾಜದ ದೊಡ್ಡ ಹಿರಿಯರದ ಪಾತ್ರ ಐತಿ. ಅವ್ರು ಯಾರು ಅಷ್ಟು ದೊಡ್ಡವರಿಲ್ಲ ಇವನ್ಗೆ ಮರ್ಡರ್ ಮಾಡೋದಷ್ಟು. ರಾಜಕೀಯ ಇದೇ ಇಟ್ಕೊಂಡು ಮಾಡಿದ್ದಾರೆ. ಹಾಂ, ಮನೆಯಲ್ಲಿ ಮದುವೆದು 3-4 ಲಕ್ಷ ಕ್ಯಾಶ್ ಇತ್ತು, ಅದು ಒಯ್ದಾರ. ಒಂದು ಮೊಬೈಲ್ ಫೋನು ಒಯ್ದಾರ. ಅವ್ರ ತಾಯಿದ ಮೊಬೈಲ್ ಫೋನು ಕಸ್ಕೊಂಡು ಹೋಗ್ಯಾರ. ಅವ್ರ ತಾಯಿಗೆ ಹೊಡೆದಾರೆ. ಅವ್ರ ಅಕ್ಕಗೆ ತಂಗಿಗೆ ಹೊಲಿ ಮೇಲೆ ಮುಖ ಹಾಕಕ್ಕೆ ಹೋಗಿದ್ದಾರೆ. 9:10 ಗಂಟೆ ಆಗಿರೋದು. ನಂಗೆ ಟೈಮ್ ಅಷ್ಟು ಗೊತ್ತಿಲ್ಲ. ನಾನು ಹುಬ್ಳಿಯಲ್ಲಿದ್ದೆ, ಫೋನ್ ಹಚ್ಚಿದ ತಕ್ಷಣ ಇಲ್ಲೇ ಬಂದೆ. ಹೌದ್ರಿ ಸರ್, ನನ್ನ ತಮ್ಮಕ್ಕಿಂತ ಜಾಸ್ತಿ ಅವ. ನನ್ನ ತಮ್ಮಕ್ಕಿಂತ ಜಾಸ್ತಿ ಬೇರೆ ಬೇರೆ ತಾಯಿಲಿ ಹುಟ್ಟಿರ್ಬೋದು, ಅದ್ರಲ್ಲಿ ರಕ್ತ ಅವ. ನಂದು ಗೇಲ ಇಲ್ಲ ಸರ್. ಅವ್ನ ರೈಟ್ ಹ್ಯಾಂಡ್ ಇದ್ದಂಗಿದ್ದೆ, ಅವ್ನು ಕಳ್ಕೊಂಡೆ ನಾನು. ಎಲ್ಲರೂ ಗೊತ್ತಿದ್ದೆ ಧಾರವಾಡದಲ್ಲಿ. ಅಬ್ದುಲ್ ದೇಸಾಯಿ ಅಂದ್ರೆ ಫಿರೋಜ್ ಪಠಾಣ್ ಅಬ್ದುಲ್ ದೇಸಾಯಿ ಬೇಕಂತ ಮಾಡಿದ್ದಾರೆ. ರಾಜಕೀಯ ಪ್ರಯುಕ್ತ, ಮತ್ತೇನು ಇಲ್ಲ. ನಿಮ್ಮ ಕಂಪ್ಲೇಂಟ್ ಕಾಪಿ ಕಳಿಸ್ತೀನಿ, ನೀವೇ ನೋಡಿಬಿಡಿ ಯಾರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ವಿ. ಬಂದಾರೆ ಕೇಳಿ ಯಾರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ರಿ ಇವ್ರು ಅಂತೇಳಿ. ಇದರಲ್ಲಿ ಒಂದು ಹುಡುಗನ ಮೆನ್ಷನ್ ಇತ್ತು. ನನಗೆ ಜ್ಞಾಪಕ ಇಲ್ಲ, ಇನ್ನೊಮ್ಮೆ ಚೆಕ್ ಮಾಡ್ತೇನೆ. ಇದ್ದಂಗಿತ್ತು. ಬಾಯಿ ಮಾತ್ಲಿ ಹೇಳಿವಿ ಈ ಹುಡುಗನ ಹೆಸರು ನಾವು ಯಾರು ಮಾಡಿದಾನೀಗ. ಫೈರೋಜ್ ಪಠಾಣ್ ಅಂತ, ಸುಮಾರು 32 ವರ್ಷ, ಧಾರವಾಡ ಉಪನಗರ ಪೊಲೀಸ್ ಠಾಣಾ ಸರಹದ್ನಲ್ಲಿರೋ ಮಾಳಾಪುರ ಅನ್ನುವಂಥ ಒಂದು ಏರಿಯಾದಲ್ಲಿ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ 9:30ಯಿಂದ 10 ಗಂಟೆ ನಡುವೆ 3-4 ಜನ ಬಂದುಬಿಟ್ಟು ಇವರಿಗೆ ಹಲ್ಲೆ ಮಾಡಿದ್ದಾರೆ. ಆ ಹಲ್ಲೆಯಿಂದ ಭಾಳಷ್ಟು ರಕ್ತಸ್ರಾವ ಹಲ್ಲೆ ಆಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅನ್ನೋಂಥದ್ದು ನನಗೆ ತಿಳಿದು ಬಂದಿದೆ. ಯಾವ ಕಾರಣಕ್ಕೆ ಮಾಡಿದ್ದಾರೆ ಮತ್ತು ಯಾರು ಮಾಡಿದ್ದಾರೆ ಅನ್ನೋಂಥದ್ದು ಅವರ ಕುಟುಂಬ ಸದಸ್ಯರು ಮತ್ತು ಸಾಕಷ್ಟು ಜನ ಲೈವ್ ವಿಟ್ನೆಸಸ್ಸು ಹೆಣ್ಮಕ್ಳೆಲ್ಲ ಇದ್ದಾರೆ. ಭಾಳಷ್ಟು ಜನ ಅವರು ಕಂಪ್ಲೇಂಟು ನೀಡೋ ಒಂದು ಪ್ರೋಸೆಸ್ಸಲ್ಲಿದ್ದಾರೆ. ಈಗ ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟ್ ನಾವು ಈಗಾಗಲೇ ಆರೋಪಿಗಳು ಯಾರು ಅನ್ನೋಂಥದ್ದು ಕ್ಲೂ ಸಿಕ್ಕಿರೋದ್ರ ಹಿನ್ನೆಲೆಯಲ್ಲಿ ಅವ್ರನ್ನ ಹುಡುಕ್ಲಿಕ್ಕೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕಾರ್ಯೋನ್ಮುಖರಾಗಿದ್ದಾರೆ. ಆದಷ್ಟು ಬೇಗ ಆರೋಪಿಗಳನ್ನ ಅರೆಸ್ಟ್ ಮಾಡುವಂಥ ಕೆಲಸ ಮಾಡ್ತಾರೆ. ಸರ್, 6 months ಬ್ಯಾಕು ಒಂದು ಕಂಪ್ಲೇಂಟನ್ನು ಬಂದಿತ್ತು ಸರ್ ನಿಮ್ಮ ಹತ್ರ. 4-5 ಜನ ಹೆಸರು ಅದರಲ್ಲಿ ಇತ್ತು ಸರ್, ಮೆನ್ಷನ್. ನಾನು ಪರಿಶೀಲನೆ ಮಾಡ್ತೀನಿ ಯಾವಾಗ ಬಂದಿತ್ತು, ಯಾವ ಸ್ಟೇಷನಿಗೆ ಬಂದಿತ್ತು ಅನ್ನೋದು ವೆರಿಫೈ ಮಾಡ್ತೀನಿ. ಈಗ ನನಗೆ ಎಕ್ಸಾಕ್ಟ್ಲಿ ನನಗೆ ಮಾಹಿತಿ ಇಲ್ಲ. ಇದು ನಮ್ಮ ಸ್ಥಳೀಯ ಪೊಲೀಸ್ ಠಾಣಾ ಅಧಿಕಾರಿಗಳ ಹತ್ರ ಮಾಹಿತಿ ಏನಿದೆ ಪಡ್ಕೊಂಡು ನಾನು ಮುಂದೆ ಕ್ರಮ ಕೈಗೊಳ್ತೀನಿ. ಸರ್, ರಾಜಕೀಯ ದ್ವೇಷ ಆಮೇಲೆ ಹಳೆ ವೈಷಮ್ಯ ಅನ್ನುವಂಥದ್ದು ಕೆಲವೊಂದು ಬರ್ತಾ ಇದ್ದಾವೆ ಸರ್ ಅದರಲ್ಲಿ. ಯಾಕಂದರೆ ಬೆಳೀತಾ ಏನಾದರೂ ಹೇಳಿದ್ರು ಸರ್ ಮನೆಯವರು ಏನಾದರೂ? ಇಲ್ಲ, ಈಗ ಅವ್ರ ತಾಯಿ ಮತ್ತು ಅವರ ಸಿಸ್ಟ್ರು ಅನಿಸುತ್ತೆ, ಅವರಿಬ್ಬರ ಹತ್ರ ಮಾತಾಡಿದೆ ನಾನು. ಸೊ ಅವರು ಯಾರು ಈ ಕೃತ್ಯ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು, ಯಾವ ರೀತಿ ಹೊಡೆದ್ರು ಅನ್ನುವಂಥದ್ದು ಅಷ್ಟೇ ಹೇಳ್ತಾ ಇದ್ದಾರೆ. ಇನ್ನೂ ವಿವರವಾಗಿ ಅವ್ರ ಹತ್ರ ಮಾಹಿತಿಯನ್ನು ಪಡ್ಕೊಂಡಿಲ್ಲ. ಈಗ ಅವ್ರ ಕುಟುಂಬ ಸದಸ್ಯರಿದ್ದಾರೆ ಮತ್ತು ಅವ್ರ ಸಮಾಜದ ಭಾಳಷ್ಟು ಜನ ಮುಖಂಡರು ಬಂದಿದ್ದಾರೆ. ಅವರು ಫಿರ್ಯಾದನ್ನು ನೀಡಲಿ. ನಮ್ಮ ತನಿಖೆ ಏನಿದೆ ಸಮಗ್ರ ತನಿಖೆಯನ್ನು ಮಾಡಿಬಿಟ್ಟು ಯಾರ್ಯಾರು ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಎಲ್ಲರನ್ನೂ ಕಾನೂನು ಚೌಕಟ್ಟಲ್ಲಿ ತನಿಖೆಯಲ್ಲಿ ಒಳಪಡಿಸುವಂಥ ಕೆಲಸ ಮಾಡಲಾಗುತ್ತೆ. ಪ್ರೀಪ್ಲಾನ್ ಏನಾದರೂ ಮಾಡಿದ್ರು ಸರ್? ಅಂದರೆ CCTV ಫುಟೇಜಲ್ಲಿ ಫಸ್ಟಿಗೆ ಒಬ್ಬರು ಬರ್ತಾರೆ, ಆಮೇಲೆ ಅವ್ನ ಜೊತೆ 4 ಜನ, ಇನ್ನೊಂದಿಬ್ಬರು ಜನ ಬಂದು ಒಳಗಡೆ ಹೊಡೆದ್ರು ಕೂಡ ಹೊರಗಡೆ ಒಂದು ಚಾಕು ಹಾಕ್ತಾರೆ. ಈಗ ನೋಡಿ, ಇನ್ಸಿಡೆಂಟ್ ಆಗಿ 1.5 hours ಆಗ್ತಾ ಬಂತು. ಈಗ ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಇಲ್ಲಿ ಸೇರಿದರು. ಅವ್ರನ್ನೆಲ್ಲ ಸ್ವಲ್ಪ ಡಿಸ್ಪರ್ಸ್ ಮಾಡಿ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ ಅವ್ರನ್ನ ಮಾತಾಡಿಸಿ ಈ ಕಂಪ್ಲೇಂಟ್ ತೊಗೊಳ್ಳೋಂಥ ಪ್ರೊಸೆಸ್ಸಲ್ಲಿದ್ದೀವಿ. ತನಿಖೆ ಇನ್ನೂ ಪ್ರಾರಂಭ ಆಗಬೇಕು. ಸೊ ತನಿಖೆ ಪ್ರಾರಂಭ ಆದ ಸಂದರ್ಭದಲ್ಲಿ, ಯಾಕಂದರೆ ಮನೆ ಒಳಗಡೆ ನುಗ್ಗಿ ಹೊಡೆಯುವಂಥದ್ದು ಅಂತಂದರೆ ಸ್ವಲ್ಪ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಿಕೊಂಡೇ ಬಂದಿರ್ತಾರೆ. ಅದು ಯಾರ್ಯಾರು ಈ ಒಂದು ಪ್ಲ್ಯಾನಲ್ಲಿದ್ದರು, ಯಾರ್ಯಾರು ಎಕ್ಸಿಕ್ಯೂಟ್ ಮಾಡಿದರು, ಇದೊಂದು ಸಮಗ್ರ ತನಿಖೆ ಆಗುತ್ತೆ. ಈ ರೀತಿ ಘಟನೆ ಮರುಕಳಿಸದ ರೀತಿಯಲ್ಲಿ ಒಂದು ಅತ್ಯಂತ ಸಮಗ್ರ ಮತ್ತು ಸಂಪೂರ್ಣ ತನಿಖೆಯನ್ನು ಮಾಡಲಾಗುತ್ತೆ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.